ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಾಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ. ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ. ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥವ್ರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಾಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ. ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ. ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥವ್ರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಾಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ. ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ
ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಈ ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಬರ್ತಾ ಇಲ್ಲ. ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಈ ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಬರ್ತಾ ಇಲ್ಲ. ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ. ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ. ಕೇವಲ ಚಳಿ ಮಾತ್ರ ಇದೆ. ಅದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಈ ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು. ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವ
ಇರುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.